ಅಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಕೇಸರಿ ಪಡೆ ಬಿಗಿಪಟ್ಟನ್ನು ಹಿಡಿದಿದೆ. ನಾಗೇಂದ್ರ ರಾಜೀನಾಮೆಯನ್ನೇ ಅಸ್ತ್ರ ಮಾಡಿಕೊಳ್ತಾ ಹಾಕಿದ್ರೆ ಬಿಜೆಪಿ ಪಾದಯಾತ್ರೆ ರೂಟ್ ಬದಲಾಯಿಸಿದ್ರ ಬಿಜೆಪಿ ನಾಯಕರು. ಯಾಕೆಂದರೆ ಮೊದಲು ಇದ್ದದ್ದೇ ಮ್ಯಾಪ್ ಬೇರೆ, ರೂಟ್ ಮ್ಯಾಪು ಈ ಸ್ಥಳದಿಂದ ಇಲ್ಲಿವರೆಗೂ ಹೋಗುತ್ತೆ ಮತ್ತು ಈ ಸ್ಥಳಗಳ ಒಂದು ಹಾದು ಹೋಗುತ್ತೆ ಅಂತೇಳಿ. ಬಟ್ ಈಗ ಚೇಂಜ್ ಮಾಡಿದ್ದಾರೆ ಸ್ಥಳಗಳನ್ನು. ಕಾರಣ ಅಂತ ಹೇಳಿದ್ರೆ ಇದನ್ನು ರಾಜಕೀಯವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಮುಂದಿನ ಚುನಾವಣೆಗೆ ಬಳಸ್ಕೊಳ್ಬೇಕು ಅನ್ನುವಂಥ ಪ್ಲಾನ್ ಕೂಡ ಇದೆ. ನಾಗೇಂದ್ರ ರಾಜೀನಾಮೆ ಈಗ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಅವರ ರಾಜೀನಾಮೆ ಪಡೆದೇ ತೀರಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ, ಪಣ ತೊಟ್ಟಿದ್ದಾರೆ. ಹಾಗಾಗಿಯೇ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಬರೀ ರಾಜೀನಾಮೆ ಕೊಡಿಸಿದ್ರೆ ಸಾಲದು, ಅದರಿಂದ ಏನಾದರೂ ಲಾಭ ಆಗಬೇಕಲ್ಲ. ರಾಯಚೂರಿನಿಂದ ಗುರುಗುಂಟದಿಂದ ಸಿಂಧನೂರು ಸಿರುಗುಪ್ಪದಿಂದ ಬಳ್ಳಾರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದರು ಬಿಜೆಪಿ ನಾಯಕರು. ಇದೀಗ ಪಾದಯಾತ್ರೆಯ ರೂಟ್ ಮ್ಯಾಪನ್ನೇ ಬದಲಾವಣೆ ಮಾಡಿದ್ದಾರೆ. ಅದರ ಹಿಂದೆ ಬಲವಾದ ಕಾರಣ ಕೂಡ ಇದೆ. ಸಿರುಗುಪ್ಪ ಬದಲಾಗಿ ಕಾರಟಗಿ, ಗಂಗಾವತಿ, ಕಂಪ್ಲಿ ಮೂಲಕ ಬಳ್ಳಾರಿಗೆ ಎಂಟ್ರಿ ಕೊಡಲಿದ್ದಾರೆ. ಸದ್ಯಕ್ಕೆ ಗಂಗಾವತಿ ಕ್ಷೇತ್ರದಲ್ಲಿ ಜನಾರ್ದನ್ ರೆಡ್ಡಿ ಶಾಸಕರಾಗಿದ್ದಾರೆ. ಅದಾದಮೇಲೆ ರಾಮುಲು ಕಣ್ಣಿಟ್ಟಿದ್ದಾರೆ ಕಂಪ್ಲಿ ಕ್ಷೇತ್ರದ ಮೇಲೆ ನೆಕ್ಸ್ಟ್ 28ರ ಚುನಾವಣೆಗೆ. ಹಾಗಾಗಿ ಅಲ್ಲೂ ಕೂಡ ಪಾದಯಾತ್ರೆ ಹೋಗಬೇಕು ಅನ್ನುವಂಥ ಪ್ಲಾನ್ ಇದೆ. ಗಂಗಾವತಿ, ಕಂಪ್ಲಿ ಮೇಲೆ ಬಿಜೆಪಿ ನಾಯಕರು ರಾಜಕೀಯವಾಗಿ ಕಣ್ಣಿಟ್ಟಿದ್ದಾರೆ. ಮುಂದಿನ ಚುನಾವಣೆ ಲೆಕ್ಕಾಚಾರದಲ್ಲೇ ರೂಟ್ ಬದಲಾವಣೆ ಆಯಿತು. ಹಾಗಾದರೆ ಬಳ್ಳಾರಿಯಲ್ಲಿ ಪಕ್ಷ ಬಲಪಡಿಸೋಕೆ ಬಿಜೆಪಿ ಹೊಸ ರಣತಂತ್ರವನ್ನು ಹೆಣಿತಾ ಇದೆ. ನಾಗೇಂದ್ರ ವಿರುದ್ಧ ಹೋರಾಟ, ನಾಯಕರ ರಾಜಕೀಯ ಲೆಕ್ಕಾಚಾರ ಇದೆ. ಭವಿಷ್ಯದ ಒಂದು ರಾಜಕೀಯ ದೃಷ್ಟಿಯಿಂದಲೂ ಕೂಡ ನೋಡಿ, ಮೊದಲೇ ಬಳ್ಳಾರಿಯಲ್ಲಿ ಈಗ ಬಿಜೆಪಿ ಸೊರಗಿ ಹೋಗಿಬಿಟ್ಟಿದೆ. ಎಲ್ಲ ಅಲ್ಲಿ ಕಾಂಗ್ರೆಸ್ನ ಅಬ್ಬರ ಶುರುವಾಯಿತು. 2023 ಚುನಾವಣೆಯಲ್ಲಿ ಬಿಜೆಪಿ ಧೂಳಿಪಟ ಆಯ್ತಲ್ಲಿ. ಎಲ್ಲ ಕಾಂಗ್ರೆಸ್ MLAಗಳ ಒಂದು ಹವಾ ಜೋರಾಗಿದೆ. ಬಟ್ ಈಗ ಮತ್ತೆ ಅದನ್ನು ಮರಳಿ ತರಬೇಕಲ್ಲ. ಮೊದಲು ಬಿಜೆಪಿ ಭದ್ರಕೋಟೆ ಇತ್ತದು. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಜೋಡೆತ್ತಿನ ಥರ ಇದ್ದರು. ಬಟ್ ಈಗ ಅವ್ರ ಸಂಬಂಧ ಹೆಂಗೆ ಹಳಸೋಕ್ಕೆ ಶುರುವಾಯಿತು. ಬಿಜೆಪಿ ಅಷ್ಟೇ ಪ್ರಮಾಣದಲ್ಲಿ ಕುಸಿತು. ರಾಮುಲು ಕೂಡ ಸೋತರು, ಪ್ರಭಾವ ಕೂಡ ಕಡಿಮೆ ಆಯಿತು. ಈಗ ಮತ್ತೆ ಮರಳಿ ಪಡ್ಕೊಳ್ಬೇಕಲ್ವ, ಆ ರೀತಿಯಾಗಿ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಕೇವಲ ಇದು ನಾಗೇಂದ್ರ ರಾಜೀನಾಮೆ ಅಸ್ತ್ರ ಅಷ್ಟೇ ಅಲ್ಲ ಅಂತ ಅನ್ನಿಸ್ತಾ ಇದೆ. 28ರ ವಿಧಾನಸಭಾ ಚುನಾವಣೆ ಕೂಡ ಬಿಜೆಪಿ ಕಣ್ಣಿಟ್ಟು, ಹಿಂದೆ ಹೇಗೆ ಬಳ್ಳಾರಿ ಭದ್ರಕೋಟೆ ಆಗಿತ್ತು ಬಿಜೆಪಿ, ಅದನ್ನು ಮರಳಿ ಪಡ್ಕೊಳ್ಬೇಕು ಅನ್ನೋಂಥ ಪ್ಲ್ಯಾನ್ ನಡೀತಾ ಇರ್ಬೋದು ಅಂತ ಈ ರೂಟ್ ಮ್ಯಾಪ್ ಚೇಂಜ್ ಆಗಿರೋದು ನೋಡ್ತಾ ಇದ್ರೆ. ಖಂಡಿತವಾಗ್ಲು ಪ್ರಭು. ಯಾಕಂದ್ರೆ ಬಳ್ಳಾರಿ ಅಂತ ಹೇಳಿದ ತಕ್ಷಣ ಅವಾಗ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಮತ್ತು ಈ ಬಿಜೆಪಿಯ ಭದ್ರಕೋಟೆಯನ್ನ ಯಾರು ಛಿದ್ರ ಮಾಡಲ್ಲ ಅನ್ನುವಂಥದ್ದು ಸಂದರ್ಭದಲ್ಲಿ ಸ್ವತಃ ನಾಗೇಂದ್ರ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾದ್ಮೇಲೆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಮಾಡಿರುವಂತಹ ಉದಾಹರಣೆಗಳು ಸಹ ಇದೆ. ಕಳೆದ ಚುನಾವಣೆಯಲ್ಲಿ ಕೂಡ ಏನು ನಾಗೇಂದ್ರ ಅವರೇ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಮಾಡಿ ಯಾವ್ಯಾವ ನಾಯಕರನ್ನ ಗೆಲ್ಲಿಸಿ ತರಬೇಕು ಅಂತ ಹೇಳಿ ಹೈಕಮಾಂಡ್ ಅವರಿಗೆ ಸೂಚನೆ ನೀಡಿತ್ತು. ಅದೇ ಮಾದರಿಯಲ್ಲಿ ಕೂಡ ಕೆಲಸ ಮಾಡಿದ್ರು. ಜೊತೆಗೆ ನಾಗೇಂದ್ರ ಅವರಾದಂತ ಕೆಲವೊಂದಿಷ್ಟು ವರ್ಚಸ್ಸುಗಳನ್ನ ಕೂಡ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರದಾದಂತ ಹೆಸರುಗಳು ಇರೋದ್ರಿಂದನೇ ಕೆಲವೊಂದಿಷ್ಟು ಆರೋಪಗಳು ಇವೆಲ್ಲವೂ ಕೂಡ ಕೇಳಿ ಬಂದಿರುವಂತದ್ದು ಉದಾಹರಣೆಗಳು ಕೂಡ ಇವೆ. ಈ ಒಂದು ಕಡೆ ಈಗ ನಾಗೇಂದ್ರ ಅವರನ್ನ ರಾಜೀನಾಮೆ ಅಸ್ತ್ರವನ್ನ ಮಾಡ್ಕೊಳ್ತಾ ಅನ್ನುವಂಥದ್ದು ಬಿಜೆಪಿಯ ನಾಯಕರು ಮಾಡ್ಕೊಳ್ತಾ ಇದಾರಂತೆ. ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಕೆಲವೊಂದಿಷ್ಟು ಒಂದು ಕಡೆ ರಾಜೀನಾಮೆ ಕೊಡೋದಕ್ಕೆ ಪಾದಯಾತ್ರೆಯನ್ನ ಹಾಕೊಂಡಿದ್ದಂತ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಕೆಲವೊಂದಿಷ್ಟು ರೂಟ್ ಮ್ಯಾಪ್ ಅನ್ನ ಕೂಡ ಬದಲಾವಣೆ ಮಾಡಿರುವಂತದ್ದು ಕೂಡ ಕಂಡು ಬಂದಿದೆ. ಮೊಟ್ಟ ಮೊದಲಿಗೆ ಬಿಜೆಪಿಯಿಂದ ಒಂದು ರೂಟ್ ಮ್ಯಾಪ್ ಅನ್ನ ಬಿಟ್ಟಿತ್ತು. ಅದು ಏನಂದ್ರೆ ರಾಯಚೂರಿನ ಗುರುಗುಂಟದಿಂದ ಸಿಂಧನೂರು ಸಿರುಗುಪ್ಪ ಮೂಲಕ ಬಳ್ಳಾರಿಗೆ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಮೊಟ್ಟ ಮೊದಲಿಗೆ ಬಿಜೆಪಿ ನಾಯಕರು ಒಂದು ರೂಟ್ ಮ್ಯಾಪ್ ಅನ್ನ ಬಿಟ್ಟಿದ್ರು. ಆದ್ರೆ ದಿಢೀರ್ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ರೂಟ್ ಮ್ಯಾಪ್ ಅನ್ನ ಬದಲಾಯಿಸಲಾಗಿದೆ. ಅದು ಯಾವ ರೀತಿ ಅಂದ್ರೆ ಸಿರುಗುಪ್ಪ ಬದಲಾಗಿ ಗಂಗಾವತಿ ಮತ್ತು ಕಂಪ್ಲಿ ಮೂಲಕ ಮತ್ತೆ ಬಳ್ಳಾರಿಗೆ ಎಂಟ್ರಿ ಆಗುವಂತದನ್ನ ಮಾಡಲಾಗಿದೆ. ಇದನ್ನ ನೋಡ್ತಾ ಹೋದ್ರೆ ರಾಜಕೀಯ ವಲಯದ ಮೂಲಕ ನೋಡ್ತಾ ಹೋದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಕ್ಷೇತ್ರ ಕೂಡ ಅಲ್ಲಿ ಬರುತ್ತೆ, ಗಂಗಾವತಿ ಆಗುತ್ತೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅವರು ಪಾದಯಾತ್ರೆಯನ್ನ ಮಾಡುವ ಮೂಲಕ ಅಲ್ಲಿ ಕೆಲವೊಂದಿಷ್ಟು ಅವರು ವರ್ಚಸ್ಗಳನ್ನ ಮಾಡಬಹುದು. ಇನ್ನು ಜೊತೆಗೆ ರಾಮ್ಲು ಅವರ ಕಣ್ಣಿಟ್ಟಿರುವಂತ ಕಂಪ್ಲಿ ಮತಕ್ಷೇತ್ರದಲ್ಲಿ ಕೂಡ ಈ ಪಾದಯಾತ್ರೆ ಬರೋದಕ್ಕೆ ಈಗಿನ ಸದ್ಯದ ರೂಟ್ ಮ್ಯಾಪ್ ಏನಾಗಿದೆ ಆ ರೂಟ್ ಮ್ಯಾಪ್ ಮೂಲಕ ಬಿಜೆಪಿಯ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗಂಗಾವತಿ ಮತ್ತು ಕಂಪ್ಲಿ ಎರಡೂ ಕ್ಷೇತ್ರದ ಮೇಲೆ ಬಿಜೆಪಿ ನಾಯಕರ ರಾಜಕೀಯ ಇರೋದ್ರಿಂದಾನೇ ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆ ಲೆಕ್ಕಾಚಾರ, ಒಂದು ಕಡೆ ರೂಟ್ ಮ್ಯಾಪ್ ಬದಲಾಗಿದ್ದು, ಎಲ್ಲವೂ ಒಂದು ಕಡೆ ನೋಡ್ತಾ ಹೋದ್ರೆ 2028 ಚುನಾವಣೆಯ ಮುಂದಿನ ದಿನಮಾನಗಳನ್ನ ಗುರಿಯಾಗಿಟ್ಟುಕೊಂಡು ಬಿಜೆಪಿಯ
ನಾಯಕರ ಇದೊಂದು ಹೊಸ ರಣತಂತ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಎದ್ದು ಕಾಣ್ತಾ ಇದೆ. ಜೊತೆಗೆ ನಾಗೇಂದ್ರ ವಿರುದ್ಧ ಹೋರಾಟ ಒಂದು ಕೂಡ ಆದ್ರೆ ನಾಯಕರ ರಾಜಕೀಯ ಭವಿಷ್ಯಕ್ಕೂ ಕೂಡ ಲೆಕ್ಕಾಚಾರ ಹಾಕುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇದೊಂದು ಹೊಸ ತಂತ್ರ ಮಾಡಿರುವಂತದ್ದು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆ ಪಾದಯಾತ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರ ಬೇರೆ ಬೇರೆ ಕೆಲವೊಂದಿಷ್ಟು ಟಾರ್ಗೆಟ್ಗಳು ಕೂಡ ಇದೆ. ಈಗ ಇವರು ಬರ್ತಾ ಇರುವಂತಹ ಪಾದಯಾತ್ರೆಗಳ ಮೂಲಕ ನೋಡಿದ್ರೆ ಸಿರುಗುಪ್ಪ ಆಗಿರ್ಬೋದು, ಕಾರಣಿಗೆ, ಗಂಗಾವತಿ ಈ ಎಲ್ಲಾ ಕ್ಷೇತ್ರದಲ್ಲಿ SC/ST ಕಮ್ಯುನಿಟಿ ಕೂಡ ಜಾಸ್ತಿ ಇರೋದಾಗಿ ಇವುಗಳ ಮೂಲಕ ವೋಟ್ ಬ್ಯಾಂಕ್ ಅನ್ನ ಮಾಡಬಹುದಾಗಿದೆ. ಯಾಕಂದ್ರೆ ಇವರ ಹೋರಾಟ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಇಟ್ಕೊಂಡು ಅಲ್ಲಿ ST ಕಮ್ಯುನಿಟಿಗಳನ್ನ ಮತ ಸೆಳೆಯುವಂತ ನಿಟ್ಟಿನಲ್ಲಿ ಆಗಿರ್ಬೋದು, ಬಿಜೆಪಿಯ ನಾಯಕರ ಬಹುದೊಡ್ಡ ಒಂದು ರಣತಂತ್ರ ನಡೀತಾ ಇದೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.